ನೋಡಿ, ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಹೇಗೆ ಕೊಟ್ಟರು, ಏನು ಕೊಟ್ಟರು ಅನ್ನೋಂಥದ್ದನ್ನು ಇದು ಮೂಲಕ ಯಾಕೆಂದರೆ ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ ನಮ್ಮ ಮುಂದೆಲ್ಲ ಬಂದಿದ್ದಾವೆ. ಮೊನ್ನೆ ಹೊರಟ್ಟಿ ಸಾಹೇಬ್ರಿಗೂ ಅವ್ರ ಮನೆಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜೇಂದ್ರ ಅವರು, ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಅಶ್ವಥ್ ನಾರಾಯಣ ಅವರು, ನಾನು ಎಲ್ಲರೂ ಕೂಡ ಹೋಗಿ ಅವತ್ತು ಅವರು ಸಾಯಂಕಾಲ ಭೇಟಿಯಾಗಿದ್ವಿ. ಅವ್ರು ಹೇಳಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನೋಡಿದ್ರೆ ಯಾವ ರೀತಿಯಾಗಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಅವರ ಸಭಾಪತಿ ಸ್ಥಾನವನ್ನು ತೆಗೆಸ್ಯಾರ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗುತ್ತೆ. ಯಾಕೋ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಬ್ಬಾಳಿಕೆ ರಾಜಕಾರಣ, ಗುಂಡಾ ರಾಜಕಾರಣ ಭಾಳ ಮೇಲಕ್ಕೆ ಹೇಳ್ತದೆ ಅನ್ನೋಂತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಹೊರಟ್ಟಿ ಸಾಹೇಬರು ನನಗೆ ಹೇಳಿದ ಪ್ರಕಾರ, ಮೊನ್ನೆ ನಾವು ನಿಯೋಗ ಹೋದಾಗ ಹೇಳಿದ ಪ್ರಕಾರ ನಾನು 14ನೇ ತಾರೀಕಿಗೆ ಸ್ಪಷ್ಟವಾಗಿ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥದ್ದನ್ನು ಭಾಳ ಕ್ಲಿಯರಾಗಿ ಮಾಡಿದ್ದಾರೆ. ಅವತ್ತು ಅವ್ರು ಬೆಳಿಗ್ಗೆನೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಹೇಳಿದ ಮೇಲೂ ಕೂಡ ಯಾಕಷ್ಟು ವತಾವತಿ ಮಾಡಿ ಅವರ ಚೇಂಬರ್ನಲ್ಲಿ ಬಂದು ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂತ್ಕೊಂಡು ಸುಮಾರು 2-2.5 ಗಂಟೆಗಳ ಕಾಲ ಅಲ್ಲೇ ಕೂತ್ಕೊಂಡು ಅಲ್ಲೇ ಲೆಟರ್ ಹೆಡ್ ತೊಗೊಂಡು ಅಲ್ಲೇ ಟೈಪ್ ಮಾಡಿಸಿ ಅಲ್ಲೇ ಸಹಿ ಮಾಡಿರಿ ಅಂತ ಹೇಳಿದ್ದನ್ನು ನೋಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ಮಾಡಿ ಅವ್ರು ಮಾಡ್ಸ್ಯಾರ ಅನ್ನುವಂಥದ್ದು ಗೊತ್ತಾಗುತ್ತೆ. ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಇಷ್ಟು ಘಾಸಿಯಾಗಿದ್ರು ಅಂತಂದ್ರೆ ಅವತ್ತು ಮಾತಾಡೋಕೆ ಆಗಲಾರ್ದಂಥ ಪರಿಸ್ಥಿತಿಯಲ್ಲಿ ಹೊರಟ್ಟಿಯವರು ಇದ್ರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ಮಾಡುವಂಥದ್ದಾಗೈತೆ. ಇದಕ್ಕೆ ಭಾಳ ಅಕ್ಷಮ್ಯ ಅಪರಾಧವನ್ನು ಕಾಂಗ್ರೆಸ್ ಸರ್ಕಾರ ಮಾಡೈತಿ, ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. 20-25 ಜನ ಹೋಗಿ MLCಗಳು ಕೂತ್ಕೊಂಡು ಅವ್ರ ಮೇಲೆ ಒಂಥರ ನಮ್ಮ ಆಡು ಭಾಷೆ ಒಳಗೆ ತಲೆ ಮೇಲೆ ಗನ್ನಿಟ್ಟು ಮಾಡಿಸಿದ್ರಂದ ಆ ರೀತಿ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದರಿಂದ ಏನು ಸಾಧಿಸ್ತಾರೋ ಗೊತ್ತಿಲ್ಲ. ಅವರು ಸ್ಪಷ್ಟ ಹೇಳ್ಯಾರ, 14ನೇ ತಾರೀಕಿಗೆ ನಾನು ರೆಸಿಗ್ನೇಷನ್ ಕೊಡ್ತೇನೆ ಅಂತ ಹೇಳಿದ ಮೇಲೂ ಕೂಡ ಎಲ್ಲರಿಗೂ ಒಂದು ಧನ್ಯವಾದ ಹೇಳಿ ನಾನು ರಾಜೀನಾಮೆ ಕೊಡ್ತೇನೆ ಅಂದರೂ ಕೂಡ ಈ ರೀತಿ ಮಾಡಿದ್ದು ಅಕ್ಷಮ್ಯ ಅಪರಾಧ. ಇವತ್ತು ನೋಡಿ, ಅವರು ಗವರ್ನರ್ಗೆ ಈಗಾಗಲೇ ಪತ್ರವನ್ನು ಕೂಡ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಬರೆದಿದ್ದಾರೆ. ನಿನ್ನೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿಯವರು ಆದಿಯಾಗಿ ಮಾನ್ಯ ಘನವತ್ತ ರಾಜ್ಯಪಾಲರನ್ನು ಹೋಗಿ ಅವರು ಭೇಟಿಯಾಗಿ ಇದ್ರ ಬಗ್ಗೆ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಹೊರಟ್ಟಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಇವತ್ತು ಇಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥ ದೂರನ್ನು ಕೂಡ ನಾವು ಕೊಡುವಂಥದ್ದಾಗಿದೆ. ನೋಡಿ, ಇವತ್ತು ಹೊರಟ್ಟಿಯವರು ಬಹಳ ಸ್ಪಷ್ಟವಾಗಿದ್ರು. ಏನಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗೂ ತಿಳಿಸಿದ್ರು, ಎಲ್ಲರಿಗೂ ಹೇಳಿದ್ರು 14ನೇ ತಾರೀಕಿಗೆ ನಾನು ಒಂದು ಧನ್ಯವಾದವನ್ನು ಹೇಳಿ ನಾನು ಅಲ್ಲಿಂದ ಕೆಳಗಿಳಿತೀನಿ ಅಂತಕ್ಕಂಥ ಮಾತನ್ನು ಹೊರಟ್ಟಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದರು. ಅಷ್ಟು ಹೇಳಿದ ಮೇಲೂ ಇವತ್ತು ಈ ಕಾಂಗ್ರೆಸ್ನವ್ರಿಗೆ ಯಾಕೆ ಅಂತ ಅನ್ನಿಸ್ತು ಗೊತ್ತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿ ಎಲ್ಲರೂ ಹೋಗಿ ಸುಮಾರು 20-25 ಜನ ಹೋಗಿ ಅಲ್ಲಿ ಆ ಪ್ರಮಾಣದಾಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಸಹಿ ಮಾಡಿಸ್ಕೊಳೋದು ಏನಿತ್ತು ಇನ್ನೂವರೆಗೆ ಅರ್ಥ ಆಗ್ತಾ ಇಲ್ಲ. ಯಾವ ಭಯ ಇತ್ತೋ, ಏನು ಕಾಡ್ತಿತ್ತೋ ಅವ್ರಿಗೆ ಗೊತ್ತಿಲ್ಲ. ಈ ರೀತಿ ಆದರೆ ಇನ್ನು ರಾಜಕಾರಣದಲ್ಲಿ ಏನು ಉಳಿತೈತಿ, ಇಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ಏನಿದೆ, ಏನು ಉಳಿತೈತಿ? ಒಬ್ಬ 8 ಸಲ ಗೆದ್ದಿರ್ತಕ್ಕಂಥವ್ರು, ಹಿರಿಯ ಮುತ್ಸದಿ ರಾಜಕಾರಣಿ ಆದಂಥವ್ರು, ಎಂದೂ ಕೂಡ ವಿಧಾನಸಭೆಯ ಅಧ್ಯಕ್ಷರಾಗಿ ಅವರು ಇವತ್ತು ಸಭಾಪತಿಗಳಾಗಿ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದವರು, ಸಭಾಪತಿಗಳಾದಮೇಲೆ ಯಾವುದೇ ಪಕ್ಷ ಆಗಲಿ ವಿಪಕ್ಷ ಆಗಲಿ ಎರಡನ್ನೂ ಕೂಡ ಸಮನಾಗಿ ತೂಗಿಸಿ ಕೆಲಸ ಮಾಡಿದಂಥವ್ರು, ಅಂಥವ್ರ ಮೇಲೆ ನೀವು ಈ ರೀತಿ ದಬ್ಬಾಳಿಕೆ ಮಾಡ್ತೀರಿ ಅಂದರೆ ಏನು ಹೇಳ್ಬೇಕು? ಇದಕ್ಕಿಂತ ಹೆಚ್ಚಿಗೆ ಅಲ್ಲ, ನೀಡೇ ಇದ್ದಿದ್ದಿಲ್ಲ ಅಂತ ಹೇಳಿ ನಾನು ಹೇಳೋದು. ಇದಕ್ಕೆ ಆ ಪ್ರಮಾಣದ ಅವ್ರು ಹೇಳ್ಯಾರ, ಸ್ವತಃ ನಾ ಕೊಡ್ತೇನೆ ಅಂತ ಹೇಳಿದ್ಮೇಲೂ ಕೂಡ ಹೋಗಿ ಅವ್ರ ರೂಮ್ನಾಗ ಕೂತ್ಕೊಂಡು ಅವ್ರ ಕ್ಯಾಬಿನ್ಯಾಗ ಕೂತ್ಕೊಂಡು ಈ ಪರಿ ಜೋರ್ ಜಬರ್ದಸ್ತಿ ಮಾಡಿ ಸಿಗ್ನೇಚರ್ ತೊಗೊಳೋದ್ರಿಂದ ಏನು ಅರ್ಥ ಆಕತ್ತೆ ಅಂತಂದೇಳಿ